ಪ್ರೇಮದ ಊರಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ಹಾಗೆ ಎಲ್ರಿಗೂ ಕೂಡ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ಒಂದು ಹಬ್ಬವನ್ನ ಕೂಡ ದುಪ್ಪಟ್ಟು ಮಾಡಲಿಕ್ಕೆ ಇವತ್ತು ಪ್ರೇಮದ ಊರಿಂದ ಹಕ್ಕಿಗಳು, ಮುದ್ದಾದಂತಹ ಹಕ್ಕಿಗಳು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಎಸ್, ಪ್ರೇಮದ ಊರಲ್ಲಿ ಚಿತ್ರದ ನಾಯಕರಾಗಿರುವಂತಹ ಶ್ರೀರಾಮ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಇನ್ನು ಚಿತ್ರದ ನಾಯಕಿಯರು ಇಬ್ಬರಿದ್ದಾರೆ. ಸೊ ಹೀರೋಗೆ ಯಾರು ನಾಯಕಿ ಅಂತ ನನಗೆ ಇನ್ನೂ ಕೂಡ ಡೌಟ್ ಇದೆ. ಸೊ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಎಸ್, ರಮಿಕಾ, ಶಿವು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಮತ್ತೊಬ್ಬ ನಾಯಕಿ ಆಗಿರುವಂತಹ ತಪಸ್ವಿನಿ ಪೂನಚ್ಚ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಹಬ್ಬದ ಶುಭಾಶಯಗಳು ಮ್ಯಾಮ್. ಈಗ ಪ್ರೇಮ ಅಂದ್ರೇನೆ ಒಂಥರ ಆ ಸೌಂಡೇ ಒಂಥರ ಕೇಳಿಕ್ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ನೀವು ಪ್ರೇಮದ ಊರಿಂದ ಬೇರೆ ಬಂದಿದ್ದೀರಾ ಅಂತಂದ್ರೆ ಇನ್ನೂ ಕೂಡ ಸೌಂಡ್ ಚೆನ್ನಾಗಿದೆ. ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಪ್ರೇಮನೇ ತುಂಬಿಕೊಂಡಿರ್ತಾ. ಎಸ್, ಹೆಣ್ಮಕ್ಳಿಂದ ಶುರು ಮಾಡ್ತೀನಿ, ಹಬ್ಬ ಆಗಿರುವಂತಹ ಕಾರಣ. ಎಸ್, ನಿಮ್ಮಿಂದ. ಚಿತ್ರದ ಬಗ್ಗೆ ನೀವು ಟೈಟಲ್ ನೋಡ್ದಂಗೆ ಪ್ರೇಮದ ಊರು. ಸೊ ಟೀಸರ್ ಲಾಂಚ್ ಆಗಿದೆ. ಸೊ ಟೀಸರಲ್ಲಿ ನೋಡ್ದಂಗೆ ಇಟ್ಸ್ ಲೈಕ್ ಊರಲ್ಲಿ ತುಂಬಾ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಲೈಕ್ ಹ್ಯಾಪಿನೆಸ್, ಸಾರೋಸ್. ಇಟ್ ಈಸ್ ದ ಕಲೆಕ್ಟಿವ್ ಎನರ್ಜೀಸ್ ವಿಚ್ ಇಸ್ ಫಿಲ್ಡ್. ಸೊ ನಾವು ನಮ್ಮದು ಎಕ್ಸ್ಪೀರಿಯನ್ಸು ಹಂಗೇನೆ ಇತ್ತು ಶೂಟಿಂಗ್ ಟೈಮಲ್ಲಿ. ಅಷ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಸೊ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಪ್ರೇಮದ ಊರು ಹೆಂಗೆ ಟೈಟಲ್ ಇದೆ ಹಂಗೇ ನಾವು ಥ್ರೂ ಔಟ್ ದ ಜರ್ನಿ ನಾವು ಕ್ಯಾರಿ ಮಾಡಿದ್ದೀವಿ. ಎಸ್, ಟೀಸರ್ ನೋಡಿದೆ, ಸಖತ್ತಾಗಿತ್ತು. ಅದು ನೋಡ್ತಾ ಇದ್ರೆ ಒಂಥರ ಏನೋ ಒಂಥರ ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇತ್ತು. ಆ ಜೊತೆಗೆ ಯಾವ ಹಳ್ಳಿಲಿ ಶೂಟ್ ಮಾಡಿದ್ದು ಅದನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ಹೇಳಿ. ಯಾವ ಊರಲ್ಲಿ ಅಂತ ಶೂಟ್ ಮಾಡಿದ್ದು ಅಂತ ಕೇಳಿದ್ರೆ ಪ್ರೇಮದೂರಲ್ಲಿ ಶೂಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅದೇ ಹೆಸರೇ ಪ್ರೇಮದ ಊರೇನ ಅಲ್ಲ, ತುಂಬಾ ಚೆನ್ನಾಗಿದೆ. ನನಗೆ ಆ ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಸೌಂಡ್ ಇಂದ ಹಿಡಿದು ಆ ಕೊನೆಯಲ್ಲಿ ಹತ್ಕೊಂಡು ಕೂತ್ಕೊಳ್ತಿರಲ್ಲ ಮೂರೂ ಜನನು, ಅಲ್ಲಿವರೆಗೂ ಕೂಡ ಸಖತ್ತಾಗಿದೆ ಅದು ಟೀಸರ್. ಆಮೇಲೆ ಆ ಹಾಡಿದೆಯಲ್ಲ, ಪ್ರೇಮದ ಊರಲ್ಲಿ ಹೃದಯದ ತೀರಲ್ಲಿ, ಸಖತ್ತಾಗಿದೆ ಸಾಂಗ್ ಮಾತ್ರ. ಸೊ ಹೇಳಿ ಅದ್ರ ಬಗ್ಗೆ. ಒಂದು ಊರಲ್ಲಿ, ಒಂದು ಜಾಗದಲ್ಲಿ, ಒಂದು ಮನೆಯಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಖುಷಿ, ನೆಮ್ಮದಿ ಎಲ್ಲವೂ ತುಂಬಿಕೊಂಡಿದ್ದಾಗ ನಾವು ಯೂಶಲಿ ಯಾವಾಗಲೂ ಯುಗಾದಿ ಹಬ್ಬದ ದಿನ ಮಾತಾಡ್ತಿದ್ದೀವಿ. ಬೇವು ಬೆಲ್ಲ ತಿಂತಿರ್ತೀವಿ, ನಮಗೆ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೋಬೇಕು ಅನಿಸುತ್ತೆ. ಅಫ್ಕೋರ್ಸ್ ನಾವು ಲೈಫಲ್ಲಿ ಎಲ್ಲದನ್ನು ಈಕ್ವಲಾಗೇ ಸಂಭಾಳಿಸ್ಬೇಕು ಅಂತ ಅನ್ಕೋತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವೆಲ್ಲ ಮನುಷ್ಯರು, ಬೆಲ್ಲನೇ ಜಾಸ್ತಿ ಇರಬೇಕು, ಸಿಹಿನೇ ಜಾಸ್ತಿ ಇರಬೇಕು, ಪ್ರೀತಿ ಪ್ರೇಮನೇ ಜಾಸ್ತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಎಲ್ಲವೂ ತುಂಬಿರುವಂಥ ಒಂದು ಊರು, ಅದಕ್ಕೆ ಪ್ರೇಮದ ಊರಲ್ಲಿ. ಹಾಗಂತ ಭಾವನೆಗಳಿರಲ್ಲ ಅಂತ ಅಲ್ಲ, ಭಾವನೆಗಳ ಏರಿಳಿತ, ಭಾವನೆಗಳ ಕಚಗುಳಿ ಕೊಟ್ಟಂಗೆ ಇರುತ್ತೆ ಸಿನಿಮಾದಲ್ಲಿ. ಎಲ್ಲವೂ ಇರುತ್ತೆ ಜೀವನದಲ್ಲಿ. ಈಗ ನಮ್ಮ ಹಬ್ಬದಲ್ಲಿ ಒಂದು ಸಡಗರ ಹೇಗಿರುತ್ತೋ ಆ ಒಂದು ಸಡಗರ, ಒಂದು ಹಬ್ಬದ ಅಟ್ಮಾಸ್ಫಿಯರ್, ವಾತಾವರಣ ಸಿನಿಮಾದಲ್ಲಿರುತ್ತೆ. ಸ್ವಲ್ಪ ಹಬ್ಬದ ಬಗ್ಗೆ ಕೂಡ ಮಾತನಾಡೋಣ. ಸೊ ಹಬ್ಬ ಹೇಗೆ ಮಾಡ್ತೀರಾ ಮನೆಯಲ್ಲಿ? ಈಗಲೂ ಕೂಡ ಮೊದಲೆಲ್ಲ ಹಬ್ಬದ ಸಂಭ್ರಮ ಅಂದ ತಕ್ಷಣ ಎಣ್ಣೆ ಸ್ನಾನ ಅವೆಲ್ಲ ನಾವು ಏನೇನಿದೆ ಶಾಸ್ತ್ರಗಳೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಆ ಶಾಸ್ತ್ರಗಳಿಲ್ಲ. ಒಂದು ಬಟ್ಟೆ ತೊಗೊಂಡ್ರೆ ಸಾಕು, ಅರ್ಶಿನ ಹಚ್ಬಿಟ್ಟು ಹಾಕೊಳ್ತಾ ಇದ್ವಿ ನಾವು ಬಟ್ಟೆಗಳೆಲ್ಲ. ಬಟ್ ಈಗ ಆ ಶಾಸ್ತ್ರಗಳು ಇಲ್ಲ, ಏನಿಲ್ಲ. ಬಟ್ ನೀವು ಹೆಂಗೆ ಮಾಡ್ತೀರಿ? ಸೊ ನಾನು ಯೂಶಲಿ ನೋಡಿರೋದೇ ನಂದು ಫ್ರೆಂಡ್ಸ್ ಮನೇಲಿ ಬ್ಯಾಂಗ್ಳೂರ್ಗೆ ಬಂದಮೇಲೆ, ಬಿಕಾಸ್ ನಮ್ಮೂರ ಕಡೆ ನಮ್ಮದು ಫೆಸ್ಟಿವಲ್ಸ್ ಡಿಫ್ರೆಂಟ್ ಇದೆ. ಸೊ ಬ್ಯಾಂಗ್ಳೂರ್ಗೆ ಬಂದಮೇಲೆ ನಂದು ಫ್ರೆಂಡ್ಸ್ದು ಮನೇಲಿ ಆವಾಗ ತುಂಬ ನನಗೆ ಕ್ಯೂರಿಯಾಸಿಟಿ, ಅವ್ರು ಏನೆಲ್ಲ ಮಾಡ್ತಾರೆ, ರಂಗೋಲಿ ಹಾಕೋದು, ಮತ್ತೆ ಅದೇ ಲೈಕ್ ಎಣ್ಣೆ ಶಾಸ್ತ್ರ ಬಗ್ಗೆ ನನಗೆ ತುಂಬಾ ಕ್ಯೂರಿಯಸ್ ಆಗಿತ್ತು. ಅದು ಏನ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ, ಏನ್ ಮಾಡ್ತಾರೆ ಎಣ್ಣೆ ಶಾಸ್ತ್ರ ಅಂತ ಹೇಳಿ ಸರ್. ಏನ್ ಮಾಡ್ತಾರೆ ಅಲ್ಲ ಕೊಡೋಲ್ಲ ಅವ್ರಿಗೆ, ಏನ್ ಎಣ್ಣೆ, ಎಣ್ಣೆ ಎಲ್ಲ ಹಚ್ಕೊಂಡು ಎಣ್ಣೆ. ಓ ಇವರು ಚೆನ್ನಾಗಿದೆ, ಶಾಸ್ತ್ರ ಚೆನ್ನಾಗಿದೆ ಆ ಎಣ್ಣೆ ಎಲ್ಲ. ಇದು ಮೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿಲು ಕಾದು ಆಮೇಲೆ ಸ್ನಾನ ಮಾಡ್ತಾರೆ, ಆಯ್ತಾ. ಆಮೇಲೆ ಅದೇ ಅವ್ರು ಹೇಳ್ದಂಗೆ ಬಾಗ್ಲೆ ಇದು ಗಂಡ್ ಮಕ್ಳದ್ದು ಏನ್ ಗೊತ್ತಾ, ಕಿಟಕಿ ಮತ್ತೆ ಫ್ಯಾನ್ ಕ್ಲೀನ್ ಮಾಡೋದು ಇಲ್ಲ ಇಲ್ಲ, ಇದು ದಿನ ಮಾಡಬಹುದು, ಹಬ್ಬದ ದಿನನೇ ಮಾಡುವಂತದ್ದು ಏನಿಲ್ಲ. ಇಲ್ಲ, ಕ್ಲೀನ್ ಮಾಡ್ತಾರೆ. ಮಾಮೂಲಿ ಟೈಮಲ್ಲಿ ನಾನು ಮಾಡಲ್ಲ ಅದು. ಅವತ್ತಿನ ದಿನ ಏನ್ ಹೇಳಿದ್ರೆ ನಾನು ಮಾಡಕ್ಕೆ ರೆಡಿ ಇರ್ತೀನಿ, ಬಿಕಾಸ್ ಕೆಲಸ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಚೆನ್ನಾಗಿ ಊಟ ಎಲ್ಲ ಬಿಡ್ತಾರಲ್ಲ ಸೊ ಅದಕ್ಕೆ ಅವೆಲ್ಲ ಹೆಲ್ಪ್ ಮಾಡ್ತೀನಿ. ಮತ್ತೆ ಊಟ ತಿಂಡಿ ಎಲ್ಲ ಅವರು ಅಡುಗೆ ಮಾಡ್ಕೊಡ್ತಾರಲ್ವಾ, ಇಟ್ಸ್ ಗಿವ್ ಅಂಡ್ ಟೇಕ್ ಅಷ್ಟೇ. ನಾನು ಹೆಲ್ಪ್ ಮಾಡಿ, ನೀನು ನನಗೆ ಅಡುಗೆ ಮಾಡ್ಕೊಡು ಅನ್ನೋ ಥರ. ಇಟ್ಸ್ ಬಿ ಸಪೋರ್ಟಿಂಗ್ ಟು ಈಚ್ ಅದರ್. ಅದನ್ನ ಮಾಡಿಸ್ತಾರೆ. ಅದು ಬಿಟ್ಟರೆ ನನಗೆ ಏನೇನಿಲ್ಲ, ಹೊಸ ಸಿನಿಮಾಗಳು ಹಾಕ್ತಾರೆ ಟಿ ವಿಲಿ. ನಂಗೆ ಅದೊಂದು ಅವಾಗಿಂದನೂ ಚಿಕ್ಕ ವಯಸ್ಸಿಂದನೂ ಹಬ್ಬ ಅಂತ ಬಂದರೆ ನಾನು ಟಿ ವಿ ಮುಂದೆ ಕೂತ್ಕೋತಿದ್ದೆ, ಏನಾದರೂ ಹೊಸ ಸಿನಿಮಾಗಳು ಬರುತ್ತೇನೋ ಅಂತ. ನೀವು ಹೇಗೆ ಮಾಡ್ತೀರಾ ಹಬ್ಬ? ಈಗ ಇವ್ರದ್ದು ನೋಡಿ ಡಿಫ್ರೆಂಟ್ ಇದೆ, ಅವ್ರು ಫ್ಯಾನ್ ಕ್ಲೀನ್ ಮಾಡ್ತಾರೆ ಹಬ್ಬದ ದಿನ. ನೀವೇನು ಮಾಡ್ತೀರಿ? ಈ ಹಬ್ಬ ನನಗೆ ಸ್ಪೆಷಲ್. ಯಾಕಂತಂದರೆ ಇವಾಗ ಚಿಕ್ಕ ವಯಸ್ಸಿಂದನೂ ಇವಾಗ ಒಂದು ಹಬ್ಬ ಹೆಂಗೆ ಯುಗಾದಿ ಅಂದ ತಕ್ಷಣ ಎಸ್ಪೆಷಲಿ ನಾವು ಮನೇಲಿ ಅಕ್ಕ ತಂಗಿ ಇರೋದು. ಸೊ
ರೆಡಿಯಾಗಿ ಅದೊಂದು ಖುಷಿನೇ ಬೇರೆ. ಫುಲ್ ರೆಡಿಯಾಗಿ ಬೇಬೆಲ್ಲ ತಿನ್ಕೊಂಡು ಖುಷಿಯಿಂದ ಒಳ್ಳೆ ಹಬ್ಬದ ಊಟ. ಸೊ ಆ ಥರ. ಸೊ ಇನ್ನೊಂದು ಕಡೆ ನನಗೆ ಫಸ್ಟ್ ಮೂವಿ ಇದು ನನಗೆ ಸ್ಟೋರಿ ಅಷ್ಟು ಚೆನ್ನಾಗಿದೆ. ನೀವು ಟೀಸರಲ್ಲಿ ನೋಡಿದ್ದೀರಾ, ಆಲ್ಮೋಸ್ಟ್ ಟೀಸರಲ್ಲಿ ಇವಾಗ ಸಾಂಗ್ಸ್ ಆಗಿರ್ಬೋದು, BGM ಎಷ್ಟೊಂದು ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇದೆ. ಆ್ಯಂಡ್ ಕತೆ ಕೂಡ ಅಷ್ಟು ತುಂಬ ರಿಫ್ರೆಶಿಂಗ್ ಆಗಿದೆ. ಇವಾಗ ಒಂದೇ ಥರ ಇವಾಗ ಏನು ಬರ್ತಿದೆ ಸ್ಟೋರೀಸ್, ಅದಕ್ಕಿಂತ ಒಂಥರ ಪ್ಯಾಟರ್ನ್ ಬ್ರೇಕಿಂಗ್ ಮೂವಿ ಅಂತ ಹೇಳ್ಬೋದು. ಆ ಥರ ಮೂವಿ ಇದೆ ಇವಾಗ ಇದು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಎಕ್ಸೈಟ್ಮೆಂಟಿಂದ. ಇಬ್ರು ನಾಯಕಿರು ಅಂತಂದಾಗ ನಿಮ್ಗೆ ಖುಷಿ ಆಯ್ತಾ? ಇಬ್ಬಿಬ್ರು ಇರ್ತಾರೆ, ಇಬ್ಬಿಬ್ರು ಜೊತೆ ಡಿಬೇಟ್ ಆಡ್ಬೋದು ಅಂತ. ಸಿನಿಮಾದಲ್ಲಿ ಎಷ್ಟು ನಾಯಕಿಯರಿದ್ರು ಸಿನಿಮಾ ನಾಯಕಿಯರೇ ಆಗಿರ್ತಾರೆ ಅವರು. ಅಂದರೆ ಕತೆಗೆ ನಾಯಕಿರೇ ಆಗಿರ್ತಾರೆ. ಅಂದರೆ ಈಗ ಚಿತ್ರಕಥೆಗೆ ಇಬ್ಬರು ನಾಯಕಿಯ ಪಾತ್ರ ಇರುತ್ತೆ. ಆ ಇಬ್ಬರು ನಾಯಕಿಯರಿಗೆ ಯಾರಿಗೆ ಸಿಗ್ತಾನೆ ಅನ್ನೋದು ಒಂದು ಸಿನಿಮಾದಲ್ಲಿ ಒಂದು ಸಸ್ಪೆನ್ಸ್ ಇರುತ್ತೆ. ಓಕೆ, ಸೊ ಅದನ್ನ ನೀವು ಗೆಸ್ ಮಾಡೋದಾದ್ರೆ ಯಾರಿಗೆ ಸಿಗ್ತೀನಿ ನನಗೆ ಅನ್ನಿಸ್ತು ಗೊತ್ತಾ, ಮೇ ಬಿ ಪೂರ್ಣಚ್ಚ ಅವರೇ ಇರಬಹುದು ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದ್ರೆ ಅದ್ರಲ್ಲಿ ಸ್ಯಾರಿ ಹಾಕೊಂಡಿದ್ರು. ನಾ ಆಗ್ಲೇ ರಮ್ಯಕಾ ಹತ್ರ ಹೇಳ್ತಾ ಇದ್ದೆ, ನೀವು ಬಟ್ ಜಾಸ್ತಿ ನನಗೆ ಇವ್ರು ಕಾಣಿಸಿದ್ರು, ನಿಮ್ ಜೊತೆ ಸ್ಯಾರಿಲೆಲ್ಲ ಅವ್ರು ಕಾಣಿಸ್ತಾ ಇದ್ರಲ್ಲ, ಸೊ ಇವ್ರು ಇರಬಹುದು ಅಂತ ನಾನು ಅನ್ಕೊಂಡಿದ್ದೆ. ಪಸ್ಪಿನಿ ಇರಬಹುದು ಅಂತ ಅನ್ನಿಸ್ತು ನನಗೆ. ಮೋಸ್ಟ್ಲಿ ಇರಬಹುದೇನೋ, ಗೊತ್ತಿಲ್ಲ. ಓಕೆ, ಪ್ರಮೋಷನ್ ತರ ಅದ್ರಲ್ಲೂ ಸ್ಯಾರಿಲ್ ಜಾಸ್ತಿ ಕಾಣಿದ್ರು, ಇಲ್ಲೂ ಸ್ಯಾರಿ ಹಾಕೊಂಡ್ ಬಂದಿದಾರಲ್ಲ, ಪ್ರಮೋಷನ್ ಆಗಿರಬಹುದು. ಬಟ್ ಇವರು ವೆಸ್ಟರ್ನ್ ಅಲ್ಲೂ ಕಾಣಿಸ್ಕೊಂಡಿದ್ದಾರೆ. ಬೇರೆ ರೀತಿ ಇವ್ರದ್ದು ಲುಕ್ ಇದೆ, ಬೇರೆ ಬೇರೆ ಲುಕ್ ಇದೆ. ನಿಮ್ಗೆ ಯಾರು ಬೇಕಿತ್ತು? ಅಂದ್ರೆ ನೀವು ಶ್ರೀ ಕೇಳ್ತಿದ್ದೀರಾ, ಸಂತೋನ್ ಕೇಳ್ತಿದ್ದೀರಾ? ರಿಯಲ್ ಲೈಫ್ ಅಲ್ಲಿ ಹೇಳ್ತಾ ಇದ್ರು, ಬಟ್ ಇದು ಮೂವಿಯಲ್ಲಿ ಆಗ್ಬಿಡ್ತಲ್ವಾ? ಆ ಮೂವಿಲಿ ಸರ್ ರಿಯಲ್ ಎಲ್ಲ ನಿಮ್ಗೆ ಆಪ್ಷನ್ ಆತರ ಎಲ್ಲ ಕೊಡೋದಿಲ್ಲ ನಾವು. ರಿಯಲ್ ಆಗಿ ಇವಾಗ ನಾನು ಡೈರೆಕ್ಟರ್ ಕೇಳಬೇಕು, ಡೈರೆಕ್ಟರ್ ಕಥೆಯಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ಸೊ ಎಲ್ಲ ಡೈರೆಕ್ಟರ್ಸ್ ಅವ್ರು ಡೈರೆಕ್ಟ್ ಮಾಡ್ತಾರೆ. ಈಗ ಒಬ್ಬರೇ ಇದ್ರೆ ಇಷ್ಟೊಂದು ಕನ್ಫ್ಯೂಷನ್ ಇರ್ತಿರ್ಲಿಲ್ಲ, ಬಟ್ ಇಬ್ಬಿಬ್ರು ಇದ್ದೀರಲ್ವಾ, ಯಾರು ಇರ್ಬೋದು ಅಂತ ಅಲ್ಲೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಇಬ್ರು ಚಂದ ಇದ್ದಾರೆ, ಇಬ್ರು ಕೂಡ ಏನ್ ಒಬ್ರಿಗೆ ನೋವಾದ್ರೂ ನಮಗ್ ಬೇಜಾರಾಗತ್ತೆ, ನಿಮ್ಗಲ್ಲ, ನಿಮಗ್ ಬೇಜಾರಾಗಿದ್ರು ಪರವಾಗಿ ನಮಗ್ ಬೇಜಾರಾಗತ್ತೆ. ಬಟ್ ಕೊನೆಗೆ ಹುಡುಗರು ಮನ್ಸು ಕೊಡೋದು ಒಬ್ರಿಗೆ ಮಾತ್ರ. ಓ, ಮನ್ಸೊಬ್ರಿಗೆ ತಾಳಿ ಒಬ್ರಿಗೆ ಇದೆಯಾ? ಮನ್ಸು ಕೊಟ್ಟವ್ರಿಗೆ ತಾಳಿ ಕೊಡೋದ ಇಲ್ಲಿ? ಬಟ್ ಇನ್ನೊಬ್ರು ಪ್ರೀತಿ ಮಾಡಿರ್ತಾರಲ್ಲ, ಅವ್ರಿಗೆ ನೋವು ಮಾಡಿರ್ತಾರದ್ದು ಯಾರು ಹೇಳಿದ್ ನಿಮ್ಗೆ? ಇನ್ನು ಅಲ್ಲ, ಪ್ರೇಮದ ಊರಲ್ಲಿ ಅಂತ ಹೆಸರಿಟ್ಬಿಟ್ಟು ಈಗ ಪ್ರೇಮದ ಬದಲು ನೋವಿನ ಊರಾಗ್ಬಿಡುತ್ತೆ ಲಾಸ್ಟ್. ಇವಾಗ ಪ್ರೇಮ ಅಂದ್ರೆ ನೀವು ಬರೀ ಒಂದು ಹ್ಯಾಪಿನೆಸ್ ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಪ್ರೇಮ ಅಂದ್ರೆ ಆ ಪ್ರೇಮದಲ್ಲಿ ಒಂದಿಷ್ಟು ಭಾವನೆಗಳಂತ ಇರುತ್ತೆ, ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು. ಸೊ ಪ್ರೇಮ ಅಂದ ತಕ್ಷಣ ನೀವು ಬರೀ ಆ ಹ್ಯಾಪಿನೆಸ್, ಖುಷಿ ಅನ್ನೋ ಒಂದೇ ಭಾವನೆನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಬಟ್ ಇನ್ನೊಂದು ಉತ್ತರ ಸಿಕ್ತು ನನಗೆ, ಒಂದೇ ಪ್ರೀತಿ, ಅವ್ರನ್ನೇ ಮದ್ವೆ ಆಗ್ತೀನಿ ಅಂದ್ರು, ಅದೊಂದು ಉತ್ತರ ಸಿಕ್ತು. ಅಲ್ಲ, ಮನ್ಸು ಒಬ್ರಿಗೆ ಕೊಡ್ತೀನಿ ಅಂತ ಹೇಳಿದೆ. ತಾಳಿ ಇನ್ನೊಬ್ರು ಅಲ್ಲ, ಇಬ್ರು ಪ್ರೀತಿಸಲ್ಲ ಅಂತ ಹೇಳಿಲ್ವಲ್ಲ? ಪ್ರೀತಿಸೋದು ಹೆಂಗೋ ಕತೆ ತಗೊಳ್ತಾ ಇದೀನಿ ಬಿಡಿ. ಕತೆ ಸಿಗ್ತಾ ಇದೆ. ಇಂಟೆಲಿಜೆಂಟ್ ಇದ್ದಾರೆ. ನಾನು ಟೈಟಲ್ ಟ್ರ್ಯಾಕು ಸಕ್ಕತ್ತಾಗಿದೆ ಸರ್. ಅದು ಅದ್ರ ಬಗ್ಗೆ ಹೇಳ್ಬೇಕು. ಯಾರ್ದು ಸಾಹಿತ್ಯ ಅದು? ಸಾಂಗ್ ಹಾಡಿದ್ದು ಡೈರೆಕ್ಟರ್ದು ಸಾಹಿತ್ಯ, ಸಾಂಗ್ ಕಂಪೋಸ್ ಮಾಡಿರೋದು ಸೋನಾಲ್ ಗೌತಮ್ ಅಂತ. ಓಕೆ, ಮ್ಯೂಸಿಕ್ ಡೈರೆಕ್ಟರ್. ಅಲ್ಲ, ಡೈರೆಕ್ಟರ್ ಏನ್ ಸಕಲ ಕಲಾವಲ್ಲಭ, ಎಡಿಟರ್ ಕೂಡ ಅವರು. ಎಡಿಟರ್ ಕ್ಯಾಮ್ರಾಮನ್ ಕೂಡ ಆಗಿದ್ದಾರೆ, ಡೈರೆಕ್ಷನ್ ಮಾಡ್ತಾರೆ, ಸಾಹಿತ್ಯ ಬರೀತಾರೆ. ಏನು ಆಕ್ಟಿಂಗ್ ಒಂದ್ ಸ್ವಲ್ಪ ಅವ್ರನ್ನ ಕಡಿಮೆ ದೂರ ಇರ್ಸಿರಿ, ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಅವರೇ ಮಾಡ್ಬಿಟ್ರೆ ಬೇರೆ ಬೇರೆಯವ್ರಿಗೂ ಚಾನ್ಸಸ್ ಬೇಕಲ್ವಾ? ಮತ್ತೆ ಅಲ್ಲಿ ವಾಯ್ಸ್ ಇರೋದು ಟೀಸರ್ ಅಲ್ಲಿ ನಮ್ ಡೈರೆಕ್ಟರ್ ವಾಯ್ಸ್ ಓವರ್ ಇದೆ ಸರ್. ಅದು ಅಲ್ಲ, ಅವ್ರು ಡೈರೆಕ್ಟ್ ಆಗಿ ಮಾತಾಡಿದ್ರು ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಅಲ್ಲಿ ಒಂಥರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸ್ಟ್ರಿಕ್ಟ್ ಆಗಿದ್ರೆ ಮೇಡಮ್ ಅವರು ಸಾಫ್ಟ್ ಆಗಿ ಮಾತಾಡ್ಬಿಟ್ಟೆ ನಮ್ ಜೊತೆ ಎಲ್ಲ ಕತೆ ಹೇಳಿದ್ದು. ನಮಗೂ ನಾವ್ ಹಿಂಗೆ ಅನ್ಕೊಂಡಿದ್ವಿ, ನಾವ್ ಹಿಂಗೆ ಅಮಾರಿದ್ದು ನಿಮ್ ತರನೇ. ಶೂಟಿಂಗ್ ಶುರು ಆಗೋವರೆಗೂ ಸಿಕ್ಕಾಬಿಡೆ ಸಾಫ್ಟ್ ಆಗಿ ಮಾತಾಡ್ತಿದ್ರು. ಅವ್ರು ಯಾವಾಗ ನಾವು ಲೊಕೇಶನ್ ಗೆ ಕರೆಸ್ಕೊಂಡ್ರು ಅಲ್ಲಿಂದ ಶುರು ಆಯ್ತು. ಸೆಟ್ ಅಲ್ಲಿ ಹೆಂಗಿರುತ್ತೆ? ಮೈಕ್ ಬೇಡ, ಮೈಕ್ ಬೇಡ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರ ವಾಯ್ಸ್ ಹೋಗಿದ್ರು ಕೂಡ ಆ ವಾಯ್ಸ್ ಅಲ್ಲಿ ಅನ್ಕೊಂಡು ಕಿರಿಸ್ತಿರ್ತಾರೆ. ಅವ್ರದ್ದು ವಾಯ್ಸ್ ಹೋದಾಗ್ಲೂ ನಾರ್ಮಲ್ ಆಗಿ ಮಾತಾಡಿದ್ರೆ ನಾವು ಕಿರಿಸ್ತಾ ಹೆಂಗಿರುತ್ತೋ ಹಂಗಿರುತ್ತೆ. ನಂಗೆ ನಿಜ ಪ್ರಾಮಿಸ್ ಗೊತ್ತಿರ್ಲಿಲ್ಲ ಅದು ಮನೋಜ್ ಅವ್ರ ವಾಯ್ಸ್ ಅಂತ. ಈ ವಿಷಯಕ್ಕೆ ಅವ್ರಿಗೆ ನೀವು ಈ ಮಾತನ್ನ ಅವ್ರು ಬಂದ್ಮೇಲೆ ಒಂದ್ಸಲ ಹೇಳಿ, ಇಲ್ಲ ಅಂದ್ರೆ ಆಫ್ ಸ್ಕ್ರೀನ್ ಹೇಳಿ. ಅಲ್ಲಿ ಯಾರ್ದೋ ಬೇರೆಯವ್ರದ್ದು ವಾಯ್ಸ್ ಅವ್ರು ಕೊಡಬೇಕು ಅಂತ ತುಂಬಾ ಹಠ ಹಿಡಿದ್ಬಿಟ್ಟಿದ್ರು. ನನಗೆ ಬೇಡ ಸರ್, ಈ ಸಿನಿಮಾದಲ್ಲಿ ನಾವುಗಳು, ಪಾತ್ರಗಳು, ಡೈರೆಕ್ಟರು, ಮ್ಯೂಸಿಕ್, ಸಾಹಿತ್ಯ ಇವುಗಳು ಪ್ರೊಜೆಕ್ಟ್ ಆಗಬೇಕು. ಯಾರ್ದು ಬೇರೆಯವ್ರ ವಾಯ್ಸ್ ಪ್ರೊಜೆಕ್ಟ್ ಆಗೋದು ಬೇಡ ಅಂತ. ಇಲ್ಲ ಯಾರು ವಾಯ್ಸ್ ಬೇರೆದು ಅದು ಮಾಡಿ ಇವ್ರ ಹತ್ರ ಮಾಡಿಸ್ಬೇಡ, ಹಂಗೆ ಮಾಡ್ಸೋಣ, ಹಿಂಗೆ ಮಾಡ್ಸೋಣ, ಆ ವಾಯ್ಸ್ ಓವರ್ ಮಾಡ್ಸೋಣ, ಡಬ್ಬಿಂಗ್ ಆರ್ಟಿಸ್ಟ್ ಹತ್ರ ಮಾಡ್ಸೋಣ ಅಂತೆಲ್ಲ ಹೇಳಿದ್ರು. ಬೇಡ ಸರ್,
ನಮ್ಮದೇ ವಾಯ್ಸ್ ಯಾರಾದ್ರೂ ನಿಮ್ಮದೇ ವಾಯ್ಸು ಅಂತೆಲ್ಲ ಹೇಳಿದಾಗ ಅವರು ಓಕೆ ನೋಡೋಣ ಅಂತ ಟ್ರೈ ಮಾಡಿದಾಗ ಅದು ಎಲ್ಲರೂ ಇಷ್ಟಪಡ್ತಿದ್ದಾರೆ ಆ ವಾಯ್ಸ್ನ. ಆಕ್ಚುಲಿ ಅದೇ ಅವ್ರು ಸೃಷ್ಟಿ ಮಾಡಿದ ಪ್ರಪಂಚನ ಅವರೇ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗಿರೋದಲ್ಲಿ. ಎಲ್ಲಾ ಸಾಂಗ್ಸ್ಗೂ ಅವರೇ ಸಾಹಿತ್ಯ ಬರ್ದಿರೋದ ಡೈಲಾಗ್ಸ್ ಎಲ್ಲ ಕಂಪ್ಲೀಟ್ ಅವ್ರದೇನಾ ಎಲ್ಲ? ಇಲ್ಲ, ಒಂದು 2 ಸಾಂಗ್ ಆಕ್ಚುಲಿ ಸಾಹಿತ್ಯಕಾರರು ಬರ್ದಿದ್ದಾರೆ. ಇನ್ನು ಮಿಕ್ಕಿದ ಮೋಸ್ಟ್ ಆಫ್ ದಮ್ ಇವರೇ ಬರ್ದಿರೋದು. ಟೋಟಲ್ ಆಗಿ 7 ಸಾಂಗ್ಸ್ ಇದೆ, ಅದರಲ್ಲಿ ಮೋಸ್ಟ್ ಆಫ್ ದಮ್ ಇವರೇ ಬರ್ದಿದ್ದಾರೆ. ಎಲ್ಲೆಲ್ಲೇ ಶೂಟ್ ಮಾಡಿದ್ದು ಫಿಲಂ? ಫುಲ್ ಹಾಸನ್ ಆ ಕಡೆ ಬೆಲ್ಟಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಚಿಕ್ಕಮಂಗ್ಳೂರು ಸುತ್ತಮುತ್ತ ಹಳೆಬೀಡು, ಬೇಲೂರು, ಹಳೆಬೀಡು. ಅಲ್ಲಿ ಬರೀ ಪ್ರೀತಿ ಮಾತ್ರ ಇದೆಯಾ? ಫೈಟ್ ಗೇಟ್ ಇದೆಯಾ ಇಲ್ವಾ? ಫೈಟ್ ಇದೆ. ಪ್ರೀತಿ ಅದ್ರಲ್ಲಿ ಇಬ್ರು ಹುಡುಗಿರ್ ಇದ್ಮೇಲೆ ಜಗಳ ಇದ್ದೇ ಇರುತ್ತೆ. ಪ್ರೀತಿ ಉಳಿಸ್ಕೊಳ್ಳಕ್ಕೆ ಕಾಪಾಡ್ಕೊಳ್ಳಕ್ಕೆ ಹೊಡೆದಾಡ್ಲೇಬೇಕಲ್ವಾ? ಅಲ್ಲ, ಇಬ್ರು ಹುಡುಗಿರ್ ಇದ್ಮೇಲೆ ಉಳಿಸ್ಕೊಳಕ್ಕೆ ಜಗಳ, ಮತ್ತೆ ಫೈಟ್ ಬೇಕೇ ಅಂತ. ಹೌದು. ಓಕೆ. ಬಟ್ ಆಕ್ಚುಲಿ ನಮ್ಮ ಮೂವಿ ಈ ಜನರೇಷನ್ ಅವ್ರಿಗೂ ಕೂಡ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ. ಟು ಬಿ ಫ್ರಾಂಕ್, ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಏನು ಎತ್ತ ಅಂತ. ಬಟ್ ಈ ಜನರೇಷನ್ ಅವ್ರಿಗೆ ಆಕ್ಚುಲಿ ಒಂದೊಳ್ಳೆ ಮೆಸೇಜ್. ಇದು ಬರೀ ಪ್ರೀತಿ ಪಿಕ್ಚರ್ ಇಲ್ಲ, ಮೆಸೇಜ್ಗೆ ಅಂತ ಮಾಡಿಲ್ಲ, ಬಟ್ ಏನೋ ಒಂದು ಟೇಕ್ ಅವೇ ಇದೆ. ಇಲ್ಲ ನಿಮಗೆ ಮ್ಯಾಮ್ ಈಗ ಅದು ಹೇಳಿದ್ರೆ ಹಬ್ಬಕ್ಕೆ ಚೆನ್ನಾಗಿ ಹೋಲಿಸ್ಬೋದು. ಈಗ ನಮ್ಮ ಹಬ್ಬದಲ್ಲಿ ಬರೀ ಸಿಹಿ ತಿಂಡಿ ಮಾತ್ರ ತಿನ್ಬೇಕಾ? ಬೇವು ಬೆಲ್ಲ ಇಲ್ಲ, ಖಾರನೂ ತಿಂತೀವಿ, ಸ್ವೀಟು ತಿಂತೀವಿ, ಉಪ್ಪು ಹುಳಿ ಎಲ್ಲವೂ ಇರುತ್ತೆ. ನಮ್ದು ಸಿನಿಮಾದಲ್ಲಿ ಎಲ್ಲವೂ ಇದೆ. ಎಲ್ಲರಿಗೂ ಆಡಿಯನ್ಸ್ ನೋಡುವಾಗ ನಮ್ದು ಓಕೆ ಸಮ್ವೇರ್ ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಓಕೆ ಅವರು ನಮ್ದು ಪಾರ್ಟ್ ಆಫ್ ದ ಫ್ಯಾಮಿಲಿ ಅಂತ ಫೀಲ್ ಗುಡ್ ಮೂವಿ. ಅಂದ್ರೆ ಬೇವು ಬೆಲ್ಲ ಎರಡೂ ಇದೆ. ಇರುತ್ತೆ. ಯಾರು ಬೇವು ಯಾರು ಬೆಲ್ಲ? ಭಾವನೆಗಳು ಪ್ರತಿಯೊಂದು ಆರ್ ಮೈಂಡ್. ಎಸ್. ಆಮೇಲೆ ಇನ್ನೊಂದು ಏನು ಬ್ಯೂಟಿ ಅಂದ್ರೆ ಸಿನಿಮಾದು, ಇವಾಗ ವಸಂತ ಸೀನ್ ಬರ್ತಾ ಇದ್ರೆ ವಸಂತಕ್ಕೆ ಬೇಜಾರಾದ್ರೆ ಆಡಿಯನ್ಸ್ ಬೇಜಾರು ಮಾಡ್ಕೊಳ್ತಾರೆ. ಸಂತು ಸೀನ್ ಬರ್ತಾ ಇದ್ರೆ ಸಂತುಗ್ ಬೇಜಾರಾದ್ರೆ ಆಡಿಯನ್ಸಿಗೆ ಬೇಜಾರಾಗುತ್ತೆ. ರುಕ್ಮಿಣಿಗೆ ಬೇಜಾರಾದ್ರೆ ಆಡಿಯನ್ಸಿಗೆ. ಸೊ ಪ್ರತಿಯೊಂದು ಪಾತ್ರ ಏನೇನು ಫೀಲ್ ಮಾಡ್ತಿದೆ ಅಲ್ಲ, ಆಡಿಯನ್ಸ್ ಎಷ್ಟು ಮಟ್ಟಿಗೆ ಅವ್ರಿಗೆ ಹೋಗ್ತಾರೆ ಅಂತ ಅಂದ್ರೆ ಪ್ರತಿಯೊಂದು ಪಾತ್ರನ ಅವರಾಗಿ ನಿಂತ್ಕೊಂಡು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಆಕ್ಚುಲಿ ಒಳ್ಳೆ ಫ್ಯಾಕ್ಟ್ರಿ ಮೂವಿ. ಜೊತೆಗೆ ಬರೀ ಹುಡುಗ ಹುಡುಗಿ ಮಾತ್ರ ಪ್ರೀತಿ ಅಲ್ಲ ಅಷ್ಟು ಮಾತ್ರ ತೋರಿಸ್ಲಿಲ್ಲ. ನೋಡಿದ್ದು ನಾನು ಇಷ್ಟೇ ಟೀಸರಲ್ಲಿ ಎಲ್ಲ ಕಾಣಿಸ್ತು ನನಗೆ. ಅಪ್ಪ ಮಗನ ಪ್ರೀತಿನೂ ಒಂದು ಕಡೆ ಕಾಣಿಸ್ತಲ್ಲ, ಭಾಳ ಖುಷಿ ಆಯ್ತದ. ಅದು ಮಗ ಡಿಗ್ರಿನೂ ಕೂಡ ಮಾಡಿಲ್ಲ, ಆದರೆ ಡಿಗ್ರಿ ಆಗಿರೋ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಸಿಗೋದು ಭಾಳ ಕಷ್ಟ. ಅದರಲ್ಲೂ ಕೂಡ ಆಮೇಲೆ ರೈತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಅಲ್ಲಿ ತಗೊಂಡಿದ್ರೆ ಅದು ಕೂಡ ಭಾಳ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ರೈತರಿಗಂತೂ ಹುಡುಗಿನೇ ಸಿಗ್ತಿಲ್ಲ. ಈಗ ಹುಡುಗರುಗಳಿಗೆ ಹುಡುಗಿರೇ ಸಿಗ್ತಿಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲಿ ರೈತ ಅಂದ್ರೂ ಕೊಡೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ನಿಮ್ಮ ಪರಿಸ್ಥಿತಿ ಹೆಂಗೆ ಸರ್ ಸಿನಿಮಾದಲ್ಲಿ? ಇಲ್ಲ, ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಕತೆ ಮಾಡಿಲ್ಲ, ಆ ಒಂದು ರಿಯಲ್ ಫ್ಯಾಕ್ಟ್ ಇಟ್ಕೊಂಡಿದ್ದೀವಿ. ಒಬ್ಬ ರೈತ ಹೊಲದಲ್ಲಿ ದುಡಿಮೆ ಮಾಡ್ತಿರ್ತಾನೆ. ಅಲ್ಲಿ ಅವನಿಗೆ ಅವನ ಸ್ವಂತ ಶ್ರಮದಿಂದ ಬೆವರು ಸುರಿಸಿ ಅವನ ಭೂಮಿನ ಸೇವೆ ಮಾಡಿ ಪೂಜಿಸಿ ಅವನು ದುಡಿತಿರ್ತಾನೆ, ತಿಂತಿರ್ತಾನೆ. ಎಲ್ಲರಿಗೂ ಅನ್ನನ ಕೊಡುವಂಥ ಒಬ್ಬ ದೇವರ ಇನ್ನೊಂದು ರೂಪ ಅಂತ ಹೇಳ್ಬೋದು ನಾವು. ಯಾಕಂದರೆ ಅವನು ದುಡಿಯೋ ಸ್ಟಾಪ್ ಆದರೆ ನಾವು ಯಾರೂ ದುಡಿಯೋಕ್ಕಾಗಲ್ಲ ಇಲ್ಲಿ. ಸೊ ಅವನ ವಿಶೇಷತೆ, ಅವನ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗೋ ಸಿನಿಮಾ. ಹಂಗಂತ ನಾವು ಆ ಇಂಪಾರ್ಟೆನ್ಸ್ ಮೇಲೆ ಕೆಲಸ ಮಾಡಿಲ್ಲ. ಸಿನಿಮಾ ಒಂದು ಲವ್ ಸ್ಟೋರಿಯಲ್ಲಿ ಹೋಗ್ತಿರುತ್ತೆ. ಅವನ ಪ್ರೊಫೆಷನ್ ಏನು, ಅವನ ಫಾರ್ಮರ್. ಒಬ್ಬ ರೈತಂಗೆ ಈ ಥರ ಒಂದು ಪ್ರೀತಿ ಆದಾಗ ಅವನು ಏನು ಚಾಲೆಂಜಸ್ ಫೇಸ್ ಮಾಡ್ತಾನೆ. ಮತ್ತು ಅಪ್ಪ ಮಗನ ಮಧ್ಯೆ ಇರೋ ಒಂದು ಬಾಂಡಿಂಗ್ ಯಾವ ಥರ ಇರುತ್ತೆ. ಒಂದು ಅಪ್ಪಂಗೆ ಈಗ ಓದಬೇಕು ಅಂತ ಆಸೆ ಇರುತ್ತೆ, ಮಗ ಓದ್ಕೊಳ್ಳಿ ಚೆನ್ನಾಗಿ ಅಂತ. ಬಿಕಾಸ್ ಅವ್ರು ಓದಿರಲ್ಲ. ಬಟ್ ನನಗೆ ರೈತನಾಗಬೇಕು ಅಂತ ಆಸೆ ಇರುತ್ತೆ. ಸೊ ಅಪ್ಪನೇ ಎದುರಾಕೊಂಡು ರೈತ ಆಗಿ ಕೊನೆಗೆ ಹೆಣ್ಣು ಹುಡುಕೋ ಟೈಮಲ್ಲಿ ಹೆಣ್ಣು ಸಿಗ್ತಾರೋ ಇಲ್ವೋ, ಸಿಕ್ಕಿದ್ರೆ ಯಾರು ಸಿಗ್ತಾರೆ, ಅಪ್ಪ ಹುಡುಕಿದ ಹೆಣ್ಣು ಸಿಗ್ತಾರೋ ಅಥವಾ ನಾನು ಹುಡುಕೋತೀನೋ ಹೆಣ್ಣು. ಸೊ ಇವೆಲ್ಲವೂ ಇರುತ್ತೆ. ಓಕೆ, ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಕಡೆ ಸಿಟಿ ಹುಡುಗಿಯಾಗೂ ಕಾಣಿಸ್ಕೊಳ್ತೀರಾ, ಈ ಕಡೆ ಹಳ್ಳಿ ಹುಡುಗಿಯಾಗಿಯೂ ಕೂಡ ಕಾಣಿಸ್ಕೊಳ್ತೀರಾ, ಸ್ಯಾರಿಲೆಲ್ಲ ಕಾಣಿಸ್ಕೊಳ್ತೀರಾ. ಹೇಗೆ ಹಾಗಾದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಪಾತ್ರನ? ಸೊ ರುಕ್ಮಿಣಿ ಪಾತ್ರ ಯಾವ ಥರ ಇದೆ ಅಂತ ಹೇಳಿದ್ರೆ, ಶಿ ಈಸ್ ಅ ವೆರಿ ಡಿಗ್ನಿಫೈಡ್, ಎಲಿಗೆಂಟ್ ಯೆಟ್ ಗ್ರೌಂಡೆಡ್. ತುಂಬ ಸೂದಿಂಗ್ ಆಗಿ ಬರ್ತೀನಿ ಕ್ಯಾರೆಕ್ಟರ್ ಆಗಿ. ಮತ್ತು ಅಲ್ಲಿಗೆ ಊರಿಗೆ ಹೋಗ್ಬಿಟ್ಟು ನಾನು ಯಾವ ಥರ ಇರ್ತೀನಿ, ಏನಾಗುತ್ತೆ, ಏನು ಮಾಡ್ತೀನಿ ಅಂತ ಅದು ಇರೋದು ಮೂವಿ. ಓಕೆ, ಈಗ ನಿಮ್ಮ ಪಾತ್ರ. ಸೊ ವಸಂತ ಆ್ಯಕ್ಚುಲಿ ನೀವು ಟೀಸರ್ ನೋಡಿರ್ತೀರ, ಪಂಚೆ ಶರ್ಟಲ್ಲಿ ಇರ್ತೇನೆ ನಾನು. ಸೊ ಮತ್ತು ಲಂಗಾದಾವಣಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಸೊ ಅವಳು ತುಂಬ ಸಿಕ್ಕಾಪಟ್ಟೆ ಟಾಂಬಾಯ್ ಕ್ಯಾರೆಕ್ಟರ್ ಅವಳು. ಎಲ್ರಿಗೂ ರೇಗಿಸ್ಕೊಂಡು ಮಾತಾಡಿಕೊಂಡು ಆ ಥರ ಇರೋ ಹುಡುಗಿ. ಬಟ್ ಅವಳದು ಲವ್ ಲ್ಯಾಂಗ್ವೇಜೇ ಆಗಿರೋದು. ಅವಳು ಯಾರನ್ನ ತುಂಬ ರೇಗಿಸ್ತಾಳೋ ಅವ್ರನ್ನ ತುಂಬ ಕೇರ್ ಮಾಡ್ತಿರ್ತಾರೆ ಅಟ್ ದ ಸೇಮ್ ಟೈಮ್. ಹಾಗೆ ಇನ್ನೊಬ್ಬರು ಅವಳಿಗೆ ಇಷ್ಟ ಇರೋನ್ನ ರೇಗಿಸಿದ್ರೆ ಅವಳಿಗೆ ಇಷ್ಟ ಆಗಲ್ಲ, ಅವಳು ನಿಂತ್ಕೋತಾಳೆ. ಆ ಥರ ಕ್ಯಾರೆಕ್ಟರ್ ತುಂಬ ಒಂದು ಎಮೋಷ್ನಲ್ ಗ್ರಾಫ್ ಇರುವಂಥ ಒಂದು ಕ್ಯಾರೆಕ್ಟರ್ ಅದು.
ಈಗ ನೀವು 3 ಜನ ಜೊತೆಗೆ ಒಂದಷ್ಟು ನಟರು ಕಾಣಿಸ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ, ಬಟ್ ಹಿಂದೆ ಕೆಲಸ ಮಾಡಿದವ್ರದ್ದು ಶ್ರಮ ಖಂಡಿತವಾಗಿ ಅದು ಕಾಣಿಸೋದೇ ಇಲ್ಲ. ಬಟ್ ಕಾಣಿಸುತ್ತೆ ಹೇಗೆ ಅಂತಂದ್ರೆ ಆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಹಿಂದೆ ವರ್ಕ್ ಮಾಡಿದವ್ರನ್ನು ಕೂಡ ಹೇಳೋದಾದ್ರೆ ಈಗ ಛಾಯಾಗ್ರಹಣ ಯಾರು? ಆ್ಯಕ್ಚುಲಿ DOP ರಾಜ್ ಸರ್ ಮಾಡಿರೋದು. ಸೊ ಅದೇ ಅವಾಗಲೇ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ದ ಪ್ರಕಾರ ಎಷ್ಟೊಂದು ಮೊಮೆಂಟಲ್ಲಿ ತುಂಬ ರಿಸ್ಕಿ ಪ್ಲೇಸಸ್ ಕಡೆ ಹೋಗಿ ಅವರು ಶೂಟ್ ಮಾಡಿದುಂಟು. ನಮಗೆ ಭಯ ಆಗ್ತಿತ್ತು ಒಂದೊಂದ್ಸಲಿ ಹಿಂಗೆಪ್ಪ ಹಿಂಗೆ ಇದು ಮಾಡ್ತಾರೆ. ಆಮೇಲೆ ಟೀಸರಲ್ಲಿ ನೀವು ನೋಡಿದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲೇಸಸ್ನ ತೋರಿಸಿದ್ದಾರೆ ಅಂತ. ಅದೇನಾಗುತ್ತೆ ಅಂದರೆ ಕೆಲವೊಂದ್ಸಲಿ ಇವಾಗ ಏನೋ ಒಂದು ಬ್ಯೂಟಿಫುಲ್ ಆಗಿದೆ, ಅದನ್ನ ಹೇಗೆ ತೋರಿಸ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಚೆನ್ನಾಗಿರೋದನ್ನ ಹಾಳು ಕೂಡ ಮಾಡ್ಬೋದು, ಚೆನ್ನಾಗಿರೋದನ್ನ ಇನ್ನೂ ತುಂಬ ಚೆನ್ನಾಗಿ ಕೂಡ ತೋರಿಸ್ಬೋದು. ಸೊ ರಾಜ್ ಸರ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನೆಲ್ಲ. ಸೊ ಇಡೀ ಟೀಮ್ ಇದೆಯಲ್ಲ, ಸಖತ್ ಒಳ್ಳೆ ಟೀಮ್ ಸಿಕ್ಬಿಡ್ತು ಮಾತ್ರ ನನಗೆ ಫಸ್ಟ್ ಮೂವಿಗೇನೆ. ಕಂಪ್ಲೀಟ್ ಆನ್ ಸ್ಕ್ರೀನ್ ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ. ಈಗ ಮ್ಯೂಸಿಕ್ ಎಲ್ಲ ಯಾರ್ದು, ಜೊತೆಗೆ ಸಾಂಗ್ಸ್ ಈಗ 7 ಸಾಂಗ್ಸ್ ಇದೆ ಅಂತ ಹೇಳಿದ್ರೆ, ಈಗ ಇಷ್ಟಕ್ಕೆ ನಮಗೆ ಆಗ್ತಾ ಇಲ್ಲ, ಯಾವಾಗ ಬರುತ್ತೆ ಸಾಂಗ್ಸ್ಗಳೆಲ್ಲ ಕೇಳೋಣ ಅಂತ. ಜಸ್ಟ್ ಟೈಟಲ್ ಟ್ರ್ಯಾಕೇ ಸಖತ್ತಾಗಿದೆ, ಇನ್ನು ಯಾವ್ಯಾವ ಸಾಂಗು ಯಾವ್ಯಾವ ರೀತಿ ಆಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಸಾಂಗ್ಸ್ಗಳು ಯಾವ್ಯಾವ ರೀತಿ ಆಗಿದೆ? ಎಲ್ಲ ಪ್ರೀತಿದ ತಂದೆ ಮಗಂದು ಆ ರೀತಿ ಆಗಿದೆಯಾ ಸಾಂಗ್ಸ್ಗಳು? ಯಾವ ಎಲ್ಲವೂ ಇದೆ ಇದರಲ್ಲಿ. ತಂದೆ ಮಗನ ಸಾಂಗ್ ಇದೆ, ಒನ್ ಸೈಡ್ ಲವ್ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಇದೆ, ಆ್ಯಂಡ್ ಸಿಚುಯೇಷನಲ್ಲಿ ಬರುವಂಥ ಸಾಂಗ್ಗಳಿದೆ, ಬಿಟ್ ಸಾಂಗ್ಸ್ ಇದೆ. ಅದೇ ಆರ್ಟಿಸ್ಟ್ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಎ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್. ಕತೆ ಸಿಗೋದು ಮಾಡೋದು ಇಟ್ ವಿಲ್ ಬಿ ಇನ್ ಅವರ್ ಚಾಯ್ಸ್. ಚೆನ್ನಾಗಿರೋ ಕತೆ ಆಯ್ಕೆ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಲಿರುತ್ತೆ, ಮ್ಯೂಸಿಕ್ ನಮ್ಮ ಕೈಲಿರಲ್ಲ. ನಿಮಗೆ ನಿಜವಾಗ್ಲೂ ಪುಣ್ಯ ಇದ್ದರೆ, ಆ ಬ್ಲೆಸ್ಸಿಂಗ್ಸ್ ಇದ್ದರೆ ಮಾತ್ರ ಮ್ಯೂಸಿಕ್ ಸಿಗೋದು. ಯಾರೇ ಆರ್ಟಿಸ್ಟು ಪ್ರಪಂಚದಲ್ಲಿ ಇಲ್ಲ ಅಂದರೂ ಅವ್ರು ನೆನೆಸ್ಕೊಳ್ಳೋದು ಮ್ಯೂಸಿಕ್ ಮುಖಾಂತರ, ಸಿನಿಮಾ ಮುಖಾಂತರ. ಬಿಕಾಸ್ ಅದು ಮ್ಯೂಸಿಕ್ ಇಂಪಾರ್ಟೆಂಟ್. ನಾನು ಡೈರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಮ್ಯೂಸಿಕ್ ಡೈರೆಕ್ಟರ್ಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ. ಬಿಕಾಸ್ ವಿ ಆರ್ ಆಲ್ ನಥಿಂಗ್ ವಿತೌಟ್ ಎ ಗ್ರೇಟ್ ಮ್ಯೂಸಿಕ್. ನಾನು ಡಬ್ಬಾ ಥರ ಆ್ಯಕ್ಟಿಂಗ್ ಮಾಡಿರ್ಬೋದು, ಒಳ್ಳೆ ಮ್ಯೂಸಿಕ್ ಬಂದರೆ ಸೂಪರ್ ಆ್ಯಕ್ಟಿಂಗ್ ಅಂತಾರೆ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಮ್ಯೂಸಿಕ್ ಚೆನ್ನಾಗಿಲ್ಲ ಅಂದರೆ ಡಬ್ಬಾ ಆ್ಯಕ್ಟಿಂಗ್ ಅಂತಾರೆ. ಸೊ ಆ್ಯಂಡ್ ನಮ್ಮದು ಹೇಳೋದೇ ಜಾನರ್, ಇಟ್ ಈಸ್ ಎ ಮ್ಯೂಸಿಕಲ್ ಲವ್ ಸ್ಟೋರಿ. ನಮಗೆ ಇಷ್ಟ ಆಗಿರೋ ಸೆಲೆಬ್ರಿಟಿ ಆಗಿರ್ಬೋದು, ಯಾವುದೋ ಒಂದು ಸಾಂಗ್ ಇಷ್ಟ ಆಯಿತು ಅಂದರೆ ಯೂಶ್ವಲಿ ನಾನು ಮಾಡ್ತೀನಿ ಅಂದರೆ ಆ ಕ್ಯಾರೆಕ್ಟರ್ಗೆ ನಾನು ನನ್ನನ್ನು ಹಾಕೊಂಡು ನಾನು ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತೀನಿ. ಈ ಸಾಂಗಲ್ಲಿ ಪ್ರತಿ ಸಾಂಗ್ ಆಮೇಲೆ ನೀವಿಬ್ರು ಕಿತ್ತಾಡ್ಲಿಲ್ವಾ? ಈ ಸಾಂಗ್ ನನಗೆ ಬೇಕಾಗಿತ್ತು, ನನಗಿದು ಬರೀಬೇಕಿತ್ತು, ಆ ಥರ ಏನಾದ್ರು? ಈಗ ಹೆಣ್ಮಕ್ಳಿದ್ರೆ ನಾನು ಸ್ಕ್ರೀನ್ ಮೇಲೆ ಜಾಸ್ತಿ ಕಾಣಿಸ್ಕೋಬೇಕು ಅಥವಾ ಡೈಲಾಗ್ಸ್ ಒಂದು ಸ್ವಲ್ಪ ಜಾಸ್ತಿ ಇರಲಿ. ನನಗೆ ಆ ಥರ ಏನೂ ಇಲ್ಲ. ಬಿಕಾಸ್ ನನಗೆ ಇವಾಗ ನನಗೊಂದು ಪಾತ್ರ ಕೊಟ್ಟಿದ್ದಾರೆ ಅಂತಂದರೆ ನಾನು ಕಂಪ್ಲೀಟ್ ಆ ಪಾತ್ರಕ್ಕೆ ಇನ್ವೆಸ್ಟೆಡ್ ಆಗಿರ್ತೀನಿ. ಸೊ ಆ ಥರ ನನಗೇನೂ ಇಲ್ಲ. And moreover, we trust our director so much. ಎಲ್ಲ ಪಾತ್ರಗೂ ಅಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅಂದ್ರೆ ಎವ್ರಿ ಕ್ಯಾರೆಕ್ಟರ್ ಇನ್ ದ ಮೂವಿ ಇಟ್ ವಾಸ್ ವೆರಿ ಗುಡ್. ಅಂದ್ರೆ ಲೈಕ್ ಒಬ್ರೇ ಹೀರೋ ಹೀರೋಯಿನ್ ಹಂಗೇನಿಲ್ಲ, ಎಲ್ಲಾ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಅಂತ ಹೇಳಿದ್ರೆ ನಮ್ಗೆ 2 ಹೀರೋಸ್ ಇದ್ದಾರೆ, ರಂಗಾಯಣ ರಘು ಸರ್ ಅಂಡ್ ಶ್ರೀ ಸರ್. ಹೀರೋಯಿನ್ಸ್ ಅಂತ ಹೇಳಿದ್ರೆ ನಾವಿಬ್ರನ್ನ ತೋರಿಸಿದ್ದಾರೆ. ಸೊ ಎಲ್ಲಾ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಟೆಪ್ ಏನು? ಈಗ ಟೀಸರ್ ಆಯ್ತು, ನೆಕ್ಸ್ಟ್ ಸಾಂಗ್ಸ್ ಹೇಗೆ? ಸಾಂಗ್ ಬಿಡ್ತೀನಿ, ನೆಕ್ಸ್ಟ್ ಸಾಂಗ್ಸ್ ಬಿಡ್ತೀನಿ. ಓಕೆ, ಒಟ್ಟಿಗೆ ಹೇಳಿರುತ್ತಾ ಅಥವಾ ಒಂದೊಂದಿನ ಮುಹೂರ್ತ ಫಿಕ್ಸ್ ಆಗಿದೆಯಾ? ನೆಕ್ಸ್ಟ್ ಸಾಂಗ್ ಪ್ರಾಬ್ಲಿ ಏಪ್ರಿಲ್ ಬಿಡ್ತೀವಿ, ನೆಕ್ಸ್ಟ್ ಮಂತ್. ಆಮೇಲೆ ನೆಕ್ಸ್ಟ್ ಅದನ್ನು ನಾವೇನು ಗೊತ್ತಾ, ಆ್ಯಕ್ಚುಲಿ ಇಂತಿಂಥ ಟೈಮು ಅಂತ ನಾವು ಈಗಲೇ ಸ್ಕೆಡ್ಯೂಲ್ ಮಾಡ್ಕೊಂಡಿಲ್ಲ, ಯಾವ ಟೈಮಲ್ಲಿ ಏನು ಬಿಡಬೇಕು ಅಂತ. ರಿಯಾಕ್ಷನ್ಸ್ ನೋಡಿಕೊಂಡು, ಜನರದ್ದು ರಿಯಾಕ್ಷನ್ಸ್ ನೋಡ್ಕೊಂಡು ನಾವು ಸಾಂಗು ಅಥವಾ ಮತ್ತೊಂದು ಏನು ಬಿಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ಈಗ ಸಾಂಗೇ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಎಷ್ಟು ಇಂಟರ್ವಲ್ ಆಫ್ ಟೈಮಲ್ಲೋ ಅಥವಾ ಎಷ್ಟು ಗ್ಯಾಪ್ ಆದಮೇಲೆ ಬಿಡಬೇಕು ಅನ್ನೋದನ್ನು ಜನರು ಡಿಸೈಡ್ ಮಾಡ್ತಿದ್ದಾರೆ. ಬಿಕಾಸ್ ಜನರು ನಮಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದ್ರ ಮೇಲೆ ನಾವು ಹೆಚ್ಚು ಪ್ರೀತಿ ತೋರಿಸಿದ್ರೆ ಬೇಗ ಒಂದೊಂದೇ ಕಂಟೆಂಟ್ ಬಿಡ್ತಾ ಹೋಗ್ತೀವಿ. ನಮಗೆ ಅವರ ಎಷ್ಟು ನಮ್ಮನ್ನು ಬಿಲೀವ್ ಮಾಡ್ತಿದ್ದಾರೆ, ನಮ್ಮನ್ನು ಇಷ್ಟಪಡ್ತಿದ್ದಾರೆ, ಅದನ್ನು ನಾವಾಗ ನೋಡ್ತಿದ್ದೀವಿ. ಸೊ ನಮ್ಮನ್ನು ಜಾಸ್ತಿ ಇಷ್ಟಪಟ್ಟಷ್ಟು ನಾವು ಹೆಚ್ಚು ಕಂಟೆಂಟ್ ಬಿಡ್ತೀವಿ. ಇಲ್ಲ ಇಷ್ಟಪಟ್ಟಿಲ್ಲ ಅಂದರೆ ನಾವು ಏನು ಮಾಡಬೇಕು ಅಥವಾ ಏನು ರಿಲೀಸ್ ಮಾಡಬೇಕು, ಜನರಿಗೆ ಏನು ಕೊಡಬೇಕು ಅನ್ನೋದನ್ನು ನಾವು ಅನಲೈಸ್ ಮಾಡ್ತೀವಿ. ಈಗ ಟೀಸರ್ದು ರೆಸ್ಪಾನ್ಸ್ ಹೇಗಿತ್ತು? ಈಗ ಮನೆಗಳಲ್ಲಿ ಈಗ ಏನು ಹೇಳಿದ್ರು ಅದ್ರ ಬಗ್ಗೆ, ಅಥವಾ ಫ್ರೆಂಡ್ಸ್ಗಳಿಗೆ ಏನು ಹೇಳಿದ್ರು? ಸೊ ಫಸ್ಟ್ ಎಲ್ಲ ಮ್ಯೂಸಿಕ್ ಬಗ್ಗೆನೇ ಸೇಮ್ ನಂತರನೇ ಹೇಳಿದ್ರೆ ಎಲ್ಲ ಫಸ್ಟ್ ಎಸ್ಪೆಷಲಿ ಆ ಸೆಕೆಂಡ್ ಲೈನ್ ಇದೆ ಅಂದರೆ ಕಣ್ಣ ಹನಿಗಳು ನಗುತ್ತಿದೆಯೋ ಕಾಣದೆ ಮರೆಯಾಗಿ ಅಂತ ಇದೆಯಲ್ಲ. ಸೊ ಅದನ್ನ ಲಿರಿಕ್ಸ್ ಬಗ್ಗೆನೇ ಹೇಳ್ತಾರೆ, ಈ ಲೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಫಸ್ಟ್ ಎಲ್ಲ ಮ್ಯೂಸಿಕ್ ಬಗ್ಗೆ ಎಲ್ಲ ಡೈರೆಕ್ಟರ್ ಮೇಲೆ ಲವ್ ಶುರು ಆಗೋಗುತ್ತೆ. ಅವ್ರದ್ದೇ ಅಲ್ಲ. ಟೀಸರ್ ಲಾಂಚ್ ಇವೆಂಟ್ಗೆ ಇವರಮ್ಮ, ನಮ್ಮಮ್ಮ, ಇವರಮ್ಮ 3 ಜನ ಬಂದಿದ್ರು. 3 ಜನ ಕಣ್ಣಲ್ಲಿ ನೀರೆತ್ತು, ಸಿಕ್ಕಾವಡೆ. ಅವ್ರದ್ದು ರಿಯಾಕ್ಷನ್ ಅವ್ರಿಗೆ ಏನು ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ. ಅದು ತಾಯಿಂದ ರಿಯಾಕ್ಷನ್ಸ್ ವೆರಿ ನ್ಯಾಚುರಲ್, ವೆರಿ ಟ್ರೂ ಅದು. ಸೊ ಅಲ್ಲೇ ನಾವು ಅಂದ್ಕೊಂಡ್ವಿ, ಇದು ಇಷ್ಟೊಂದು ಫೀಲ್ ಕೊಡ್ತಿದೆಯಲ್ಲ ಅಂತ.
ನೀವು ಕೇಳಿದ್ರೆ ಡೈರೆಕ್ಟರ್ಗೆ ಏನಾದರೂ ನಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರೆ, ಆ ಪಾತ್ರಕ್ಕೆ ಎಷ್ಟು ಸೂಟ್ ಆಗ್ತೀವಿ ಅಂತ ಹೇಗೆ ಅನ್ನಿಸ್ತು, ಹೇಗೆ ಅಂತ ಕೇಳಿದ್ರ ಹೋಗ್ಲಿ ಪಾತ್ರದ ಬಗ್ಗೆ? ಎಸ್ ಡೈರೆಕ್ಟರ್ ತುಂಬ ಪರ್ಟಿಕ್ಯುಲರ್ ಅಬೌಟ್ ದ ಕ್ಯಾರೆಕ್ಟರ್. ಸಂತುವಿನ ಪಾತ್ರ ಆಗಿರ್ಬೋದು, ಇಲ್ಲ ವಸಂತ, ರುಕ್ಮಿಣಿ, ಎಲ್ಲ ಕ್ಯಾರೆಕ್ಟರ್ಗೂ ಅವರಿಗೆ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು. ಸೊ ನಾವು ಆ ಥರ ಇಲ್ಲ ಅಂತ ಹೇಳಿದ್ರೆ ನಮಗೆ ವರ್ಕ್ಶಾಪ್ ಕೊಟ್ಟಿದ್ದಾರೆ ನಮಗೆ. ಸೊ ನಾವು ಟ್ರಾವೆಲ್ ಮಾಡಿ ಆಫೀಸ್ಗೆ ಹೋಗಿ ಅಲ್ಲಿ ನಮ್ಮದು ಔಟ್ಪುಟ್ ಬರೋ ತನಕ ಅವ್ರು ನಮಗೆ ವರ್ಕ್ಶಾಪ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಸ್ಪಾಟಲ್ಲಿನೂ ಅಷ್ಟೇ ಸ್ವಲ್ಪ ಏನಾದರೂ ಇದ್ರೇನೂ ಅವ್ರು ಕಾಂಪ್ರಮೈಸ್ ಆಗ್ತಾ ಇತ್ತಿಲ್ಲ. ದೇ ವರ್ ವೆರಿ ಲೈಕ್ ನಮಗೆ ಅದೇ ಇಂಪಾರ್ಟೆಂಟ್. ನಮಗೆ ನಾವು ಸ್ಯಾಟಿಸ್ಫೈ ಆದರೆ ಓಕೆ ಅಲ್ಲ, ಅಪೋಸಿಟ್ ಆರ್ಟಿಸ್ಟ್ ಆದರೆ ಓಕೆ ಅಲ್ಲ, ನಮಗೆ ಮೇನ್ ಆಗಿ ಡೈರೆಕ್ಟರ್ಗೆ ಓಕೆ ಆಗಬೇಕು. ಬಿಕಾಸ್ ಅವ್ರದ್ದು ಇಮ್ಯಾಜಿನೇಷನ್ ಮ್ಯಾಚ್ ಮಾಡಿಬಿಟ್ರೆ ದಟ್ ಮೀನ್ಸ್ ಓಕೆ ಫೈನ್. ಬಿಕಾಸ್ ಅವ್ರ ಇಮ್ಯಾಜಿನೇಷನ್ಗೆ ಮ್ಯಾಚ್ ಆಗೋದು ನಮ್ದು ಆ್ಯಕ್ಟಿಂಗ್, ಸಿನಿಮಾಟೋಗ್ರಾಫರ್ ಯಾವ ಥರ ತೋರಿಸಿದ್ದಾರೆ, ಮ್ಯೂಸಿಕ್, ಅದು ಮ್ಯಾಚ್ ಮಾಡಿದ್ರೆ, ಆ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡಿದರೆ ಐ ಥಿಂಕ್ ಅದು ದ ಎಂಟೈರ್ ಟೀಮ್ ಹ್ಯಾಸ್ ಒನ್ ಅಂತ. ಈಗ 3 ಜನದಲ್ಲಿ ಚೆನ್ನಾಗಿ ಯಾರು ಹಾಡು ಹೇಳ್ತೀರಿ? ತಪಸ್ವಿನಿ. ಪ್ರೇಮದ ಊರಲ್ಲಿ ಹೃದಯದ ತೇರಲಿ ಒಲವಿನ ಮಳೆಯಾಗಿದೆ, ಕಣ್ಣ ಹನಿಯ ನಗುತ್ತಿರಲು ಕಾಣದೆ ಮರೆಯಾಗಿ. ಮಸ್ತಾಗಿದೆ ಅಲ್ಲ? ಅಲ್ಲ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಆಕ್ಚುಲಿ. ಹೆಣ್ಮಕ್ಳ ಜೊತೆ ಹಾಡಿದ್ರೆ ಎಲ್ಲವೂ ಚೆನ್ನಾಗಿ ಕೇಳುತ್ತೆ. ಹೆಣ್ಮಕ್ಳ ಜೊತೆ ಎಡಬಲ್ಲ ಇಬ್ರು ಹೆಣ್ಮಕ್ಳಿದಾರಲ್ಲ, ಇಲ್ಲ ಪ್ರತಿಯೊಬ್ಬ ಹುಡುಗನೂ ಅಷ್ಟೇ ಅವನೊಬ್ಬ ನಿಂತ್ಕೊಂಡ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಹುಡುಗಿರ ಮಧ್ಯೆ ಫೋಟೋ ತೆಗೆಸ್ಕೊಳ್ಳೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಂಗೆ ಬಂದ್ಬಿಡುತ್ತೆ, ಪೋಸ್ ಕೊಡೋದು ಫ್ರೇಮ್ ಎಲ್ಲ ಗ್ರ್ಯಾಂಡ್ಯೂರ್ ಬಂದ್ಬಿಡುತ್ತಲ್ಲ. ಓಕೆ, ಎಲ್ಲ ಕಂಪ್ಲೀಟ್ ಆಗಿ ಶೂಟಿಂಗ್ ಮುಗ್ದೋಗಿರೋದ್ರಿಂದ ಎಲ್ಲ ಸೇರ್ಕೊಳ್ಳೋದು, ಶೇರ್ ಮಾಡೋದು. ಸೇರಿದ್ವಿ ಆಕ್ಚುಲಿ ಇವೆಂಟ್ ಲಾಂಚ್, ಟೀಸರ್ ಲಾಂಚ್ ಇವೆಂಟ್ ಎಲ್ಲರೂ ಸೇರಿದ್ವಿ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಲೈಟ್ ಅವರು ಎಲ್ಲರೂ ಬಂದಿದ್ರು, ನಮ್ಮ ಮೇಕಪ್ ಅವರು, ಮೇಕಪ್ ಅಸಿಸ್ಟೆಂಟ್ಸ್ಗಳು ಎಲ್ಲರೂ ಬಂದಿದ್ರು. ಸೊ ಗೆಟ್ ಟುಗೆದರ್ ತರ ಇತ್ತು. ಇವತ್ತು ಹಬ್ಬ ಬೇರೆ. ತಪಸ್ವಿನಿ ಅವರಿಗೆ ಬೇವು ಬೆಲ್ಲ ಹೇಗ್ ಮಾಡೋದು, ಅದನ್ನ ಹೇಗೆ ಕೊಡೋದು, ಏನು ಕೊಡೋದು ಅಂತ ಅದು ಗೊತ್ತಿದೆ ನನಗೆ. ಗೊತ್ತಿದೆಯಾ? ಬೇವು ಬೆಲ್ಲ ಗೊತ್ತಿದೆ. ಯಾಕೆ ತಿಂತಾರೆ ಗೊತ್ತಾ? ಎಸ್ ಹೇಳಿ. ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇರಬೇಕು, ಸಾರೋಸು ಸ್ವಲ್ಪ ಇರಬೇಕು. ಅಂದ್ರೆ ಪ್ರೇಮದ ಊರ ಸ್ವಲ್ಪ ಪ್ರೇಮದ ಊರಲ್ಲಿ ಇವಾಗ ನಾನು ಟೀಸರ್ ಲಾಂಚ್ ಆದಾಗ ಜಸ್ಟ್ ಸ್ಟಾರ್ಟಿಂಗ್ ಮಾತ್ರ ತೋರಿಸಿದ್ರೆ ಅಷ್ಟೇನು ಫೀಲ್ ಆಗ್ತಾ ಇತ್ತಿಲ್ಲ. ಅಂಡ್ ಎಮೋಷನಲ್ ಪಾರ್ಟ್, ಸ್ಯಾಡ್ನೆಸ್, ಸಾರೋಸ್ ಎಲ್ಲ ಇಟ್ಸ್ ಅ ಹೋಲ್. ಆವಾಗ ಅದು ಫೀಲ್ ಆಗೋದು. ಸೊ ದಟ್ ಎರಡನ್ನೂ ಸಮನಾಗಿ ತಗೋಬೇಕು ಅಂತ, ಬೇವು ಬೆಲ್ಲ. ಸೊ ನಿಮ್ಗೆ ನಮ್ಮ ಹಬ್ಬಗಳಲ್ಲಿ ಯಾವ್ದು ಬಹಳ ಇಷ್ಟ ಆಗುತ್ತೆ? ಲೈಕ್ ನಮ್ದೇ ಹಬ್ಬ. ನೀವು ಬೇರೆ ತರ ಮಾಡ್ತೀರಿ, ನಾವು ಬೇರೆ ತರ ಮಾಡ್ತೀವಿ. ಫಾರಿನರ್ನ ಮಾತಾಡ್ಸಂಗ ನೋವೇ ಅಲ್ಲ, ನಿಮ್ ಕಡೆ ಬೇರೆ ತರ ಹಬ್ಬಗಳು, ಆಮೇಲೆ ಇನ್ನೂ ಕೂಡ ಎಕ್ಸ್ಟ್ರಾ ಬೇರೆ ಬೇರೆ ಹಬ್ಬಗಳಿರುತ್ತೆ. ನಮ್ದು ಡಿಫ್ರೆಂಟ್ ಹಬ್ಬ ಇರುತ್ತೆ. ಅಂದ್ರೆ ಲೈಕ್ ನಮ್ದು ಕಾವೇರಿ ಸಂಕ್ರಮಣ ನಿಮ್ಗೆ ಗೊತ್ತಿದೆ ಅಲ್ವಾ, ಮತ್ತೆ ಹುತ್ರಿ, ಕೈಲ್ಪೋದ್. ಸೊ ನಮ್ದೆಲ್ಲ ಈ ತರ ಹಬ್ಬ ಬರುತ್ತೆ. ವಿಡಿಯೋದೆಲ್ಲ ಬಟ್ ನನಗೆ ಭಾರಿ ಇಷ್ಟ. ಇವ್ರು ಯಾವತ್ತು ಇನ್ವೈಟ್ ಮಾಡಿಲ್ಲ, ಅದು ಬೇರೆ ಪ್ರಶ್ನೆ. ಇವ್ರ ಹಬ್ಬಕ್ಕೆ ನೋಡ್ಬೇಕು. ಬಿಕಾಸ್ ನಮ್ಮ ಊರು, ನಮ್ಮ ಕರ್ನಾಟಕದ ಅದು ಹಬ್ಬಗಳಲ್ವಾ. ಇವತ್ತು ಹಬ್ಬ ಅಲ್ವಾ, ಕರ್ಕೊಂಡೋಗಿ ಅವ್ರ ಮನೆಗೆ, ನಿಮ್ಮ ಮನೆಗಳಿಗೆ ಕರ್ಕೊಂಡು ಅವಾಗ ನಾವ್ ಇನ್ವೈಟ್ ಮಾಡ್ಕೋಬೇಕಷ್ಟೇ. ಈಗ ನೀವ್ ಹೇಳಿದಿರ ಅಂತ ಇಲ್ಲ, ಇವತ್ತು ಹಬ್ಬ ಇವ್ರಲ್ವಾ ಇನ್ವೈಟ್ ಮಾಡ್ಬೇಕು. ನಮ್ಮನ್ನ ಆಕ್ಚುಲಿ ಯುಗಾದಿ ಹೆಂಗೆ ಹೊಸ ವರ್ಷ, ಹೊಸ ಇದು ಅಂತ ಹೇಳ್ತು, ಹಂಗೆ ಅವ್ರ ಕಡೆ ಹುತ್ತರಿ ಆತರ ಕನ್ಸಿಡರ್ ಮಾಡ್ತಾರೆ. ಹೆಸರುಗಳು ಬೇರೆ ಇರುತ್ತೆ, ಹಬ್ಬದ ವಿಶೇಷತೆಗಳೆಲ್ಲ ಮಹತ್ವ ಒಂದೇ ರೀತಿ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ಯಾವ ಥರ ಹಬ್ಬ ಆಚರಿಸ್ತಾರೆ, ಏನಕ್ಕೆ ಆಚರಿಸ್ತಾರೆ, ಅದನ್ನು ಯಾವ ದೇವ್ರಿಗೆ ಪೂಜೆ ಮಾಡ್ತಾರೆ, ಹೆಂಗೆ ಅದನ್ನೆಲ್ಲ ನೋಡೋ ಒಂದು ಕ್ಯೂರಿಯಾಸಿಟಿ ತುಂಬ ಇದೆ ನನಗೆ ಆ್ಯಕ್ಚುಲಿ ತುಂಬ ವರ್ಷದಿಂದ. ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗ್ಬೇಕು. ಅವ್ರು ಆಲ್ರೆಡಿ ಎಷ್ಟೋ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಹೌದಾ? ಹೇಳಿ ಸರ್, ಯಾವ್ದಾವ್ದಿದೆ ನೆಕ್ಸ್ಟ್? ಜನ ಹೇಳ್ಬೇಕು ಯಾವ್ದಿದೆ ಅಂತ. ಹಬ್ಬದ ಟೈಮ್ ಬೇರೆ ಎಲ್ಲ ಹೇಳಿ. ಏನಿಲ್ಲ, ಇನ್ನೊಂದು ಪ್ರಾಜೆಕ್ಟ್ ನಡೀತಿದೆ ಅಷ್ಟೇ, ಪೀಕಬು ಅಂತ. ಅದು ನಡೀತಿದೆ. ಅದು ಆಲ್ಮೋಸ್ಟ್ ಒಂದು 60-70% ಶೂಟ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ವೀಕೆಂಡ್ ಇನ್ನೊಂದು ಸ್ಕೆಡ್ಯೂಲ್ ಶುರು ಆಗುತ್ತೆ. ಅದು ನಡೀತಿದೆ ಅಷ್ಟೇ. ಬಿಟ್ರೆ ನಂದು ಮಿಸ್ಟರ್ ಜಾಕ್ ಅಂತ ಕಂಪ್ಲೀಟ್ ಆಗಿದೆ, ಅದು ಪ್ರಮೋಷನ್ಗೆ ರೆಡಿ. ನೀವು? ನಂದು ಮೇನ್ ಸ್ಟಾರ್ಟ್ ಆಗುತ್ತೆ, ಬಟ್ ಅದು ಟೈಟಲ್ ಏನು ರಿವೀಲ್ ಮಾಡಿಲ್ಲ. ಹೋಟೆಲ್ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ. ಎಂಟರ್ಪ್ರಿನರ್. ಚೆನ್ನಾಗೆಲ್ಲ ಹೋಗ್ತಾ ಇದೆಯಾ? ಹಬ್ಬಕ್ಕೆ ಏನಾದ್ರು ವಿಶೇಷತೆಗಳು ಮಾಡ್ತೀರಾ ಏನಾದ್ರು ಹೋಟೆಲ್ ಅಲ್ಲಿ? ವಿಶೇಷತೆ ಅಂತ ಏನಿಲ್ಲ ಆಕ್ಚುಲಿ. ನೆಕ್ಸ್ಟ್ ಕೆಲವೊಂದು ಕಡೆ ಹಾಗೆ ಮಾಡ್ತಾ ಇರ್ತಾರಲ್ಲ ಹೋಟೆಲ್ಸ್ ಗಳಲ್ಲಿ, ಏನಾದ್ರು ಹಬ್ಬ ಅಂತ ನಮ್ಮ ಸಂಪ್ರದಾಯ ತೋರಿಸ್ಲಿಕ್ಕೆ ಆಕ್ಚುಲಿ ಬೇವು ಬೆಲ್ಲ ಎಲ್ಲ ಕೊಡ್ತಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಅದನ್ನು ಕೂಡ ಫಾಲೋ ಮಾಡ್ತಾರೆ. ಸೊ ಹಂಗೇನಾದ್ರು ಇದೆಯಾ?
ಹಾಂ ಆ ಥರ ನಾರ್ಮಲ್ ಆಗಿ ಮಾಡ್ತಿದ್ದಾರೆ. ಇನ್ನೊಂದೇನಂದರೆ ಅದು ಇದು ಇನ್ನೂ ಸ್ಪೆಷಲ್ ಆಗಿ ಇನ್ವೆಂಟ್ ಆಗ್ತದೆ, ವಿಳ್ಳೆದೆಲೆ ಚಿಕನ್ ಅಂತೆ ಅದು ಇದು ಅಂತೆಲ್ಲ ಅಂದ್ಕೊಂಡು. ಓಕೆ, ಸೂಪರ್. ಬಹಳಷ್ಟು ವಿಚಾರಗಳ ಚಿತ್ರದ ಬಗ್ಗೆ ಮಾತನಾಡಿದ್ರಿ, ಜೊತೆಗೆ ಹಬ್ಬದ ಬಗ್ಗೆ ಮಾತಾಡಿದ್ದೀರಾ. ಮನೆ ಕರ್ಕೊಂಡು ಹೋಗಿ ತಪಸ್ವಿನಿ ಅವ್ರಿಗೆ ಒಳ್ಳೆ ಒಬ್ಬಟ್ಟು ಊಟ ಹಾಕಿಸಿ ನಮ್ಮ ಹಬ್ಬದಲ್ಲಿ ಏನೇನು ಅಡುಗೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ. ಓಕೆ, ಹೋಳಿಗೆ ಇದೇ ದಿನ ಮಾಡೋದು. ಒಬ್ಬಟ್ಟು ಎಲ್ಲಾ ಹಬ್ಬದ ದಿನಾನೂ ಮಾಡ್ಬೋದು. ಬೇವು ಬೆಲ್ಲ, ಒಬ್ಬಟ್ಟು, ಚಿತ್ರಾನ್ನ, ಪುಳಿಯೋ. ಸರ್ ಹೇಳಿ, ಹಬ್ಬದ ದಿನ ಏನೇನು ಅಡುಗೆ ಮಾಡ್ತೀವಿ ನಾವು? ಅದೇ ಕೋಸಂಬರಿ, ಚಿತ್ರಾನ್ನ, ಪುಳಿಯೋಗರೆ, ಹೋಳಿಗೆ, ಮತ್ತು ಮಸಾಲ ವಡೆ, ಮತ್ತೇನೇನು ಹೋಳಿಗೆ ಸಾರು, ಬೇಕಾದ್ರೆ ಒಂದೆರಡು ಸ್ಕಿಪ್ ಆಗ್ಬೋದು ಅದರಲ್ಲಿ, ಬಟ್ ಇವೆಲ್ಲ ಇದ್ದೇ ಇರ್ತವೆ. ಒಬ್ಬಟ್ಟು ಇರುತ್ತೆ, ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ, ಒಂದೆರಡು ತರ 3 ತರ ಪಲ್ಯ, ಒಬ್ಬಟ್ಟು, ಪಾಯಸ. ಐ ಆಮ್ ರೂಲಿಂಗ್ ಆಲ್ರೆಡಿ. ಓಕೆ, ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಒಂದು ಚಿತ್ರದ ಬಗ್ಗೆ ಮಾತನಾಡಿದ್ವಿ, ಹಬ್ಬದ ಬಗ್ಗೆ ಮಾತನಾಡಿದ್ವಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ ಎಲ್ಲ ತುಂಬ ಬ್ರೈಟ್ ಆಗಿ ಇನ್ನೂ ಸಾಕಷ್ಟು 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 ಚಿತ್ರಗಳ ಹಂಗಂಗೆ ಬರ್ತಾ ಇರಲಿ ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ, ಇನ್ನೂ ಕೂಡ ಜಾಸ್ತಿ ನಾವು ನೋಡ್ತಾನೆ ಇರೋಣ. ಥ್ಯಾಂಕ್ ಯು ಸೋ ಮಚ್. ಮೋರ್ ಚಿರಗೂ ಕೂಡ ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.